ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ ಒಂದು ಒಳ್ಳೆ ಸಮಾಜವನ್ನು ಕೊಡಬೇಕು. ಆ ಸಮಾಜದಲ್ಲಿ ಖಾಲಿ ಇಲ್ಲಿ ಇರ್ತಕ್ಕಂಥ ಕಾಂಕ್ರೀಟ್ಕರಣ ಮಾತ್ರ ಅಲ್ಲ, ಒಂದು ಒಳ್ಳೆಯ ಪರಿಸರವನ್ನ ಎನ್ವೈರ್ಮೆಂಟ್ ಅನ್ನ ಕೊಡಬೇಕು ಆಗಿದ್ದು ನಮ್ಮೆಲ್ಲರ ಜವಾಬ್ದಾರಿ. ಮರ ನಡುವಂಥದ್ದು 5 ಕೋಟಿ ಮರಗಳನ್ನ ನಡುವಂಥದ್ದು ಖಾಲಿ ಬೆಂಗಳೂರು ಪ್ರಪ್ರಥಮವಾಗಿ ತಗೊಳ್ಳೋದು. ಸಿಟಿ ಲೆವೆಲ್ ಅಲ್ಲಿ ಎಲ್ಲೆಲ್ಲಿ ಅಂತಹ ಸ್ಥಳ ನಮ್ಗೆ ಅವಕಾಶ ಸಿಗುತ್ತೆ ಅಲ್ಲಿ ಮರಗಳನ್ನು ನಡುವುದು. ಅದೇ ತರ ಪ್ರತಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಕಾನೂನು ಸೇವೆ ಪ್ರಾಧಿಕಾರದ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವೆ ಪ್ರಾಧಿಕಾರದ ಜೊತೆಗೆ ದರೆ ಫೌಂಡೇಶನ್ ಅವರು ಈ ಒಂದು ಮರವನ್ನ ನೆಡ್ತಕ್ಕಂಥ ಒಂದು ಸದುದ್ದೇಶವನ್ನ ಹೊಂದಿದ್ದೇವೆ. ಅಂದ್ರೆ ಕಾಲ್ಸದೊಂದಿಗೆ ಸೇರ್ಕೊಂಡು ಇಂಥದ್ದೊಂದು ಕೆಲಸ ಮಾಡಬೇಕನ್ನುವಂತ ಉದ್ದೇಶವನ್ನು ಹೊಂದಿಕೊಂಡು ಮನವಿಯನ್ನ ಮಾಡಿದ್ರು. ಇದನ್ನ ನಮ್ಮ ಗೌರವಾನ್ವಿತ ಕರ್ನಾಟಕ ಕಾನೂನು ಸೇವೆ ಪ್ರಾಧಿಕಾರದ ಕಾರ್ಯಾಧ್ಯಕ್ಷರಾದಂತ ಜಸ್ಟಿಸ್ ಅನುಶಿವರಂ ಮೇಡಮ್ ರವರು ಒಪ್ಪಿಗೆ ಕೊಟ್ಟು ಕಾಲ್ಸಾ ಮತ್ತು ದರೆ ಫೌಂಡೇಶನ್ ನಡುವೆ ಒಂದು MOU ಸಂರಕ್ಷಣೆ ಎನ್ವೈರ್ಮೆಂಟ್ ಸಂರಕ್ಷಣೆಗೋಸ್ಕರ 5 ಕೋಟಿ ಸಸಿಗಳನ್ನ ಕರ್ನಾಟಕದಾದ್ಯಂತ ನೆಡುವಂಥದ್ದು. ಅದರಲ್ಲಿ 2 ಕೋಟಿ ಸಸಿಗಳನ್ನ ಬೆಂಗಳೂರು ಮತ್ತು ಅದರ ಸುತ್ತಮುತ್ತ ಇರತಕ್ಕಂತ ಗ್ರೀನ್ ರಿಂಗ್ ಬೆಂಗಳೂರು ಇಲ್ಲಿ ನಡಬೇಕು ಅನ್ನುವಂಥ ಉದ್ದೇಶ. ಇನ್ನೊಂದು ಉದ್ದೇಶ ಏನಂತಂದ್ರೆ ಕೆರೆ ಸಂರಕ್ಷಣೆ ಮತ್ತು ರಿಜುವನೇಷನ್, ಪ್ರೊಟೆಕ್ಷನ್ ಆಫ್ ಲೇಕ್ ಅಂಡ್ ರಿಜುವನೇಷನ್. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 41,849 ಕೆರೆಗಳಿದ್ದಾವೆ. ಅದರಲ್ಲಿ ಸರ್ಕಾರದ ಅಂಕಿ ಸಂಖ್ಯೆಗಳ ಪ್ರಕಾರವೇ 3,471 ಕೆರೆ ಖಾಲಿ ಇದೆ, ನೀರೇ ಇಲ್ಲ. 11,918 ಕೆರೆಗಳಲ್ಲಿ 30% ಕಡಿಮೆ ನೀರಿದೆ. ಇನ್ನು 9,507 ಕೆರೆಗಳಲ್ಲಿ 50% ಕಡಿಮೆ ನೀರಿದೆ. ಕೆರೆ ಅದು ನಮ್ಮದು ಕೆರೆ. ಆ ಕೆರೆಯನ್ನ ನಾವು ರಕ್ಷಣೆ ಮಾಡಿದ್ರೆ ಅಲ್ಲಿನ ನೀರಿನ ಮಟ್ಟ ಜಾಸ್ತಿ ಆಗ್ತದೆ, ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೌಲಭ್ಯ ಸಿಗುತ್ತೆ ಮತ್ತು ಆ ಪರಿಸರವನ್ನ ನಾವು ಉಳಿಸ್ಕೊಳ್ಬಹುದು ಅಂತಕ್ಕಂಥ ಆ ಅರಿವಿಲ್ಲ. ಕೆರೆಗಳ ಸಂರಕ್ಷಣೆಯನ್ನ ನಾವು ಅತ್ಯಂತ ಜರೂರಾಗಿ ತಕ್ಷಣದಿಂದ ಇದನ್ನ ನಾವು ಕೈಗೊಳ್ಳಬೇಕು. ಇದಕ್ಕೆ ಪ್ರತಿಯೊಬ್ಬ ನಾಗರಿಕರ ಸಹಾಯ ಬೇಕು. ನಾನು ನಮ್ಮ ಕರ್ನಾಟಕದ ಮಹಾ ಜನತೆಯಲ್ಲಿ ನನ್ನ ಕೋರಿಕೆ ಏನಂತಂದ್ರೆ, ತಾವು ತಮ್ಮ ಊರಿನ ತಮ್ಮ ಆಸುಪಾಸಿನಲ್ಲಿರುವ ಕೆರೆಗಳನ್ನ ನಿಮ್ಮ ಕೆರೆ ಎಂದು, ನಮ್ಮ ಊರು ನಮ್ಮ ಕೆರೆ ಎನ್ನುವ ಒಂದು ಘೋಷದೊಂದಿಗೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಮತ್ತು ಅಲ್ಲಿ ಇರ್ತಕ್ಕಂತ ಯುವಕ ಮಂಡಲ ಇರಬಹುದು, ಯಾವುದೋ ಲಯನ್ಸ್ ಕ್ಲಬ್, ಯಾವುದೋ ಕ್ಲಬ್ಗಳು ಇರಬಹುದು ಅಥವಾ NGOs ಇರಬಹುದು, ಅವರ ಸಹಾಯದೊಂದಿಗೆ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತಂದು ಆ ಒತ್ತುವರಿ ಇದ್ದರೆ ಅದನ್ನ ಖಾಲಿ ಮಾಡೋದಿರ್ಬೋದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಳ್ಬೇಕಾಗತ್ತೆ. ಕೆರೆ ಹೂಳು ಇತ್ತು ಅಲ್ಲಿ, ನಾನು ಹೇಳಿದಾಗ ಎಷ್ಟೋ ಕೆರೆಗಳಲ್ಲಿ ನೀರೇ ಇಲ್ಲ, ಬತ್ತಿ ಹೋಗಿದ್ದಾವೆ. ಎಲ್ಲರೂ ಸೇರಿದ್ರೆ ಖಂಡಿತ ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಏನು ಮರಗಳನ್ನ ನಾವು ನೆಡ್ತೀವಿ ಅದು ಮರಗಳ ಸಂರಕ್ಷಣೆಯನ್ನ ಮಾಡೋದು. ಅಟ್ಲೀಸ್ಟ್ ಒಂದು 4-5 ವರ್ಷ ನಾವು ಅದನ್ನ ಸಂರಕ್ಷಣೆ ಮಾಡಿದ್ರೆ ಖಂಡಿತ ಮರಗಳೆಲ್ಲ ಅಳಿತಾವೆ, ದೊಡ್ಡದಾಗ್ತವೆ ಮತ್ತು ಪ್ರಾಣಿ ಪಕ್ಷಿ ಜನರಿಗೆ ಎಲ್ರಿಗೂ ಅದು ಉಪಕಾರ ಆಗತ್ತೆ.